ಕಳೆದ 6 ತಿಂಗಳ ಹಿಂದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಈ ಗುರುವಾಣಿ ಚಾನಲಲ್ಲಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳ ಒಂದು ಮಂತ್ರವನ್ನ ಹೇಳ್ಕೊಂಡ್ರೆ ನಿಮ್ಗೆ ಯಾವುದೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗತ್ತೆ. ಗುರುಗಳು ಆ ಮಂತ್ರವನ್ನು ಹೇಳ್ಕೊಂಡ್ರೆ ಸ್ಪಂದಿಸ್ತಾರೆ ಅಂತ. ಅದು ಎಷ್ಟರ ಮಟ್ಟಿಗೆ ರೀಚ್ ಆಯ್ತು ಅಂದ್ರೆ ಇವತ್ತಿನವರೆಗೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಅದನ್ನ ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 100 ಜನ ಕಾಮೆಂಟ್ ಮಾಡಿದ್ದಾರೆ. ಆಮೇಲೆ ನನಗೆ ವೈಯಕ್ತಿಕವಾಗಿಯೂ ಕೂಡ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ. ನಾನು ಮಂತ್ರದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮಂತ್ರವನ್ನ ನಾನು ಜಪ ಮಾಡಿದೆ. ದಿನಕ್ಕೆ 18 ಬಾರಿ ನಾನು ಬರೀಲಿಕ್ಕೆ ಶುರು ಮಾಡಿಕೊಂಡೆ. ನನಗೆ ತುಂಬಾ ಒಳ್ಳೇದಾಗ್ತಾ ಇದೆ ಅಂತ. ಗುರುವನ್ನ ನಂಬಿ ಯಾರೂ ಕೂಡ ಕೆಟ್ಟಿಲ್ಲ. ಗುರುವನು ನಮ್ದವರು ಕೆಡುಕು ಅನ್ನುವಂಥದ್ದೇ ಇಲ್ಲ. ನನ್ನ ವೈಯಕ್ತಿಕ ಅನುಭವವನ್ನ ತಕೊಂಡ್ರೆ ಯಾರೂ ಕೂಡ ಗುರುವನ್ನ ನಂಬಿ ಕೆಡೋಂಗಿಲ್ಲ, ಕೆಡೋದೇ ಇಲ್ಲ. ಹಂಗೂ ಕೆಟ್ಟಿದ್ದಾರೆ ಅಂದ್ರೆ ಅವ್ರ ಗುರುವನ್ನ ಸಂಪೂರ್ಣವಾಗಿ ನಂಬಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಇವತ್ತಿನಿಂದ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಚರಿತ್ರೆಯನ್ನ ಎಲ್ಲ ಗುರುಬಂಧುಗಳಿಗೂ ನಾನು ತಿಳಿಸ್ಬೇಕು ಅನ್ನುವಂತಹ ಸಂಕಲ್ಪವನ್ನ ಮಾಡಿ ಸಾಲಿಗ್ರಾಮ ಕೃಷ್ಣ ರಾಮಚಂದ್ರ ರಾವ್ ಅವರು ಬರೆದಿರ್ತಕ್ಕಂತಹ ಶಾರದಾ ಪೀಠದ ಮಾಣಿಕ್ಯ ಅನ್ನುವಂತಹ ಪುಸ್ತಕವನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆ ಪುಸ್ತಕದಿಂದ ಆರಿಸ್ಕೊಂಡು ಅವರ ಚರಿತ್ರೆಯನ್ನ ಸರಣಿ ರೂಪದಲ್ಲಿ ನಾನು ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಪ್ರತಿಯೊಬ್ಬರೂ ಕೂಡ ಆ ಗುರುವಿನ ಚರಿತ್ರೆಯನ್ನ ಕೇಳಬೇಕು. ಯಾಕಂದ್ರೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಅತ್ಯಂತ ಶ್ರೀಮಂತ ಮಠ ಶೃಂಗೇರಿಗೆ ಅಧಿಪತಿಯಾಗಿದ್ರೂ ಕೂಡ ಆ ಬಡತನವನ್ನ ಬಿಟ್ಕೊಡದೆ ಸಾಧನೆಯನ್ನ ಮರಿದೆ ಅತ್ಯಂತ ಸರಳ ರೀತಿಯಲ್ಲಿ ಬದುಕನ್ನ ಸಾಗಿಸಿ ಇವತ್ತಿಗೂ ಕೂಡ ನೆನೆದವರ ಕಷ್ಟವನ್ನ ಪರಿಹಾರ ಮಾಡ್ತಾ ಇರ್ತಕ್ಕಂತಹ ಆ ಈಶ್ವರನ ಸ್ವರೂಪವೇ ಆಗಿರ್ತಕ್ಕಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡು ಅವರ ಚರಿತ್ರೆಯನ್ನ ನಮ್ಮ ಜೀವನದಲ್ಲಿ ಒಂದಷ್ಟು ಅವರ ತತ್ವಗಳನ್ನ ಅಳವಡಿಸ್ಕೊಂಡ್ವಿ ಅಂದ್ರೆ ಅವರ ಆ ಜನ್ಮ ಅನ್ನುವಂಥದ್ದು ಅವರು ಬಂದದಕ್ಕೂ ಅವರು ಶೃಂಗೇರಿ ಪೀಠದಲ್ಲಿ ಕೂತ್ಕೊಂಡು ಸಾಧನೆ ಮಾಡಿ ಅವರ ತತ್ವವನ್ನ ಕೊಟ್ಟಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಈ ವಿಡಿಯೋ ಮೂಲಕ ನಾನು ಗುರುಗಳನ್ನ ಪ್ರಚಾರ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ. ಆದರೆ ಅವರೇ ಪ್ರಚಾರವನ್ನ ಬಯಸ್ಲಿಲ್ಲ. ಪೀಠಾಧಿಪತಿಗಳಾಗಿದ್ರು ಕೂಡ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರಗಳು ಇದ್ರೂ ಕೂಡ ಅವೆಲ್ಲವನ್ನ ಬದಿಗೊತ್ತಿ ಕಡೆಗೆ ಆ ಪೀಠದ ಬಿಂಕವನ್ನ ಬಿಟ್ಟು ಸರಳವಾಗಿ ನಿಂತಂಥವರು ಚಂದ್ರಶೇಖರ ಭಾರತಿ ಸ್ವಾಮಿಗಳವರು. ಸಾಧನೆಯಿಂದ ಪಡೆದುಕೊಂಡಂತಹ ಸಿದ್ಧಿಗಳನ್ನ ಅವರು ಯಾವತ್ತೂ ಕೂಡ ಸ್ವಂತಕ್ಕೆ ಬಳಸ್ಕೊಳ್ಳೇ ಇಲ್ಲ. ಅದನ್ನ ಅವರು ಲೆಕ್ಕಕ್ಕೆ ತಕೊಳ್ಳಿಲ್ಲ. ಅವರ ಸಿದ್ಧಿಗಳು ಇದ್ದದ್ದೇನೋ ಅದು ನಿರ್ವಿವಾದ, ಅದು ವಾದವನ್ನ ಮಾಡುವಂಥದ್ದೇ ಅಲ್ಲ. ಆದರೆ ಅವುಗಳ ಅನುಭವವನ್ನು ಪಡ್ಕೊಂಡಂಥವ್ರು, ಅನುಭವವನ್ನ ಕಂಡ್ಕೊಂಡಂಥವ್ರು ಈಗಲೂ ಕೂಡ ಇದ್ದಾರೆ ಎನ್ನುವಂಥದ್ದು ಸತ್ಯ. ಅದು ಈ ವಿಡಿಯೋದಿಂದ ಪ್ರಚಾರ ಆಗಬೇಕು ಅಥವಾ ಒಂದಷ್ಟು ಜನರಿಗೆ ಇದು ಪ್ರೇರಣೆಯಾಗಿ ಗುರುವಿನ ತತ್ವವನ್ನ, ಅವರ ಸಿದ್ಧಿಯನ್ನ, ಅವರ ಸ್ವಭಾವವನ್ನ, ಅವರ ಪ್ರಭಾವವನ್ನ, ಅವರ ಸಾಧನೆಯನ್ನ ತಿಳಿಸ್ತಕ್ಕಂಥದ್ದಷ್ಟೇ ನನ್ನ ಉದ್ದೇಶ. ಒಂದಷ್ಟು ದಿನ ಎಲ್ಲಿ ಗಂಟ ನಾನು ಈ ವಿಡಿಯೋನ ಮಾಡ್ತೇನೆ ಅಲ್ಲಿ ಗಂಟ ಇನ್ನೂ ಒಂದಷ್ಟು ಗುರುಗಳ ವಿಚಾರವನ್ನ ನಾನು ತಿಳ್ಕೊತೀನಲ್ಲ ಅನ್ನುವಂಥದ್ದು ಮೊದಲನೇ ಲಾಭ ನನಗೆ. ಅದಾದ ಮೇಲೆ ಸ್ವಾಮಿಗಳ ಈ ವಿಡಿಯೋವನ್ನ ನೋಡಿ ಒಂದಷ್ಟು ಜನ ಬದಲಾದರೆ ಅದು ನನಗಾಗ್ತಕ್ಕಂತಹ ಎರಡನೇ ಲಾಭ ಮತ್ತು ಸಮಾಧಾನ ಅಂತ ಹೇಳ್ತಾ ಗುರುಗಳ ಮೊದಲನೇ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಪೂರ್ವಿಕರು ಹಲವಾರು ತಲೆಮಾರುಗಳಿಂದ ಶೃಂಗೇರಿಯಲ್ಲಿ ನೆಲೆಸಿರ್ತಾರೆ. ಅವರು ತೆಲುಗು ಸೀಮೆಯವರು. ತೆಲುಗು ಸೀಮೆಯಿಂದ ಯಾವುದೋ ಕಾಲದಲ್ಲಿ ಇಲ್ಲಿಗೆ ಅಂದರೆ ಶೃಂಗೇರಿಗೆ ವಲಸೆ ಬಂದಂಥವರು. ಅವರ ಮನೆ ಮಾತು ತೆಲುಗಾದ್ರೂ ಕೂಡ ಕನ್ನಡಕ್ಕೆ ಒಗ್ಗಿಕೊಂಡು ಬಂದಂತಹ ತೆಲುಗು. ಅವರು ಸಾಮಾನ್ಯರಂತೆ ಊರೂರನ್ನ ಸುತ್ತಿ ಪೌರೋಹಿತ್ಯವನ್ನ ಮಾಡಿಕೊಂಡಂಥವರಲ್ಲ. ಕಾಲಕ್ಕೆ ತಕ್ಕಂತೆ ಲೌಕಿಕ ಉದ್ಯೋಗವನ್ನು ಕೂಡ ಮಾಡಿ ಹೊಟ್ಟೆಯನ್ನ ತುಂಬಿಸ್ಕೊಂಡಂಥವರಲ್ಲ. ಅಥವಾ ಶೃಂಗೇರಿಯಲ್ಲೇ ಇದ್ಕೊಂಡು ಮಠವನ್ನೇ ಅವಲಂಬಿಸ್ಕೊಂಡು ಅತ್ಯಂತ ಉಪಾಯದಿಂದ ದೊಡ್ಡ ಕುಳ ಆದಂಥವರೂ ಅಲ್ಲ. ಆರ್ಥಿಕವಾಗಿ ಏನೇನು ಅನುಕೂಲವಾಗದೇ ಇರತಕ್ಕಂತಹ ಬಡತನದಲ್ಲೇ ಬೆಳೆದಂತಹ ಕುಟುಂಬ ಅಂದರೆ ತಪ್ಪಾಗ್ಲಿಕ್ಕಿಲ್ಲ.
ಎಷ್ಟು ಬಡತನ ಅಂದ್ರೆ ದೇವರು ಕೊಟ್ಟಂತಹ ಬಡತನವನ್ನ ನೀಗಿಸ್ಕೊಳ್ಳಿಕ್ಕೂ ಕೂಡ ಹವಣಿಸ್ತೋರು ಅಲ್ಲ, ಅಂತಹ ಸಾತ್ವಿಕ ಕುಟುಂಬದಲ್ಲಿ ಬಂದಂಥವರು ಚಂದ್ರಶೇಖರ ಭಾರತಿ ಸ್ವಾಮಿಗಳವರು. ಬಡವರಾದ್ರೂ ಕೂಡ ಬ್ರಾಹ್ಮಣ್ಯಕ್ಕೆ ಹೊಂದಿಕೊಂಡು ಬಂದಂತಹ ಕೆಲವೊಂದು ಕಟ್ಟಳೆಯನ್ನ ಸಾಧ್ಯವಾದಷ್ಟು ಹಳೆಯ ಕಾಲದಂತೆ ಉಳಿಸ್ಕೊಂಡು ಬಂದಂಥವ್ರು. ಸ್ವಲ್ಪ ಮಟ್ಟಿಗೆ ವೇದ ಭಾಗಗಳನ್ನ ಕಲ್ತ್ಕೊಂಡು ಕಲಿಬೇಕು ಅಂತ ಅಪೇಕ್ಷೆ ಇರತಕ್ಕಂತಹ ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಕಲಿಸಿ ಮನೆಯ ಹಿರಿಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀ ಸುಭಾಷ್ ಶಾಸ್ತ್ರಿಗಳು ಘನಪಂಡಿತರಾಗಿರ್ತಾರೆ. ಹಾಗಾಗಿ ಘನಪಂಡಿತರಾಗಿರ್ತಾರೆ. ಇವರು ಶೃಂಗೇರಿಯ ಕುಗ್ರಾಮವನ್ನ ಬಿಟ್ಟು ಹೆಚ್ಚಿನ ವಿದ್ಯೆಯನ್ನು ಕಲಿಬೇಕು ಅಂತೇಳಿ ಅವತ್ತಿನ ಕಾಲದಲ್ಲೇ ತೆಲುಗು ದೇಶಕ್ಕೋಗಿ ಅಲ್ಲಿ ಸ್ವಲ್ಪ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಆವಾಗ ಶೃಂಗೇರಿಯ ಜಗದ್ಗುರುಗಳು, ಅಂದಿನ ಜಗದ್ಗುರುಗಳಾಗಿರ್ತಕ್ಕಂತಹ ಉಗ್ರ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ತೆಲುಗು ದೇಶಕ್ಕೆ ವಿಜಯ ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಸುಭಾಷ್ ಶಾಸ್ತ್ರಿಗಳ ಪರಿಚಯ ಆಗತ್ತೆ. ಈ ಸುಭಾಷ್ ಶಾಸ್ತ್ರಿಗಳ ಅವರ ಆ ಶಾಸ್ತ್ರದ ಜ್ಞಾನವನ್ನ, ಅವರ ವಿದ್ವತ್ತನ್ನ ಅರ್ಥಕೊಂಡಂತಹ ಉಗ್ರ ನರಸಿಂಹ ಭಾರತಿ ಸ್ವಾಮಿಗಳವರು ಅವರನ್ನ ಶೃಂಗೇರಿಗೆ ಕರ್ಕೊಂಡು ಬರ್ತಾರೆ. ಶೃಂಗೇರಿಗೆ ಕರ್ಕೊಂಡು ಬಂದು ಅವರಿಗೆ ಇರಲಿಕ್ಕೆ ಒಂದು ಮನೆ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಅವರಿಗೆ ಆ ಮಠದ ಕಡೆಯಿಂದಲೇ ಅವರಿಗೆ ತಿಂಗಳಿಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ಪಡಿತರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಠದ ಕಡೆಯಿಂದಲೇ ಮಾಡಿರ್ತಾರೆ. ಸ್ವಭಾವದಲ್ಲಿ ವಿರಕ್ತರಾಗಿರ್ತಾರೆ. ಮಠದ ವಿದ್ವಾಂಸರಾಗಿದ್ರೂ ಕೂಡ ಸಾಮಾನ್ಯವಾಗಿ ಮಠದ ವಿದ್ವಾಂಸರಲ್ಲಿ ಇರ್ತಕ್ಕಂತಹ ಯಾವ ಹೆಮ್ಮೆ, ಬಿಮ್ಮು, ಪೋಟಿ, ಅಸೂಯೆ ಇವರಲ್ಲಿ ಇರೋದಿಲ್ಲ. ಇಂತಹ ಸ್ವಭಾವನೆ ಇರ್ತಕ್ಕಂಥವ್ರು ಮಠದ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ತುಂಬಾ ಕಷ್ಟ. ಬೇಸರಗೊಂಡಂತಹ ಶಾಸ್ತ್ರಿಗಳು ಊರನ್ನ, ಮಠವನ್ನ ಬಿಟ್ಟು ಅವಧೂತರಾಗಿ ಎಲ್ಲೋ ಹೊರಟೋದ್ರು ಅನ್ನುವಂತಹ ಮಾಹಿತಿ ನಮಗೆ ಸಿಗುತ್ತೆ. ಎಲ್ಲೋದ್ರು ಅನ್ನುವಂಥದ್ದು ಮಾಹಿತಿ ಗೊತ್ತಿಲ್ಲ. ಸ್ವಲ್ಪ ಜನ ಹಿಮಾಲಯದ ಕಡೆಗೆ ಹೋದ್ರು ಅಂತ ಜನ ಅನ್ಕೋತಾರೆ. ಆದರೆ ಸಾಮಾನ್ಯವಾಗಿ ಊರನ್ನ ಬಿಟ್ಟು ಹೋದ್ರೆ ಹಳ್ಳಿಯ ಜನ ಊರಿಂದ ದೂರ ಎಲ್ಲೋದ್ರೂ ಕೂಡ ಅದು ಹಿಮಾಲಯವೇ ಆಗಿರುತ್ತೆ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ. ಹಂಗಾಗಿ ಮಠವನ್ನ ತೊರೆದು, ಮನೆಯನ್ನ ತೊರೆದು ಸುಭಾಷ್ ಶಾಸ್ತ್ರಿಗಳು ತಮ್ಮ ಮಗ ಗೋಪಾಲ್ ಶಾಸ್ತ್ರಿಗಳು ವಯಸ್ಸಿಗೆ ಬರುವ ಮುನ್ನವೇ ಹೊರಟೋಗ್ತಾರೆ. ಇನ್ನು ಗೋಪಾಲ್ ಶಾಸ್ತ್ರಿಗಳಿಗೆ ಅಧ್ಯಯನ ಅನ್ನುವಂಥದ್ದು, ವಿದ್ಯೆ ಅನ್ನುವಂಥದ್ದು ಯಾವುದು ಕೂಡ ಹೆಚ್ಚಾಗಿ ಸಿಕ್ಕಿರೋದಿಲ್ಲ. ಆದರೆ ತಂದೆಯ ಮುಗ್ಧ ಸ್ವಭಾವ ಅನ್ನುವಂಥದ್ದು ಅವರಿಗೆ ಬಂದಿರುತ್ತೆ. ಗೋಪಾಲ್ ಶಾಸ್ತ್ರಿಗಳು ಅಂತಹ ಬುದ್ಧಿವಂತರು ಕೂಡ ಆಗಿರೋದಿಲ್ಲ. ಯಾವ ಉದ್ಯೋಗವೂ ಕೂಡ ಅವರು ಮಾಡ್ತಾ ಇರೋದಿಲ್ಲ, ಲೌಕಿಕ ಉದ್ಯೋಗವನ್ನ. ತಾವು ಮದುವೆ ಮಾಡ್ಕೊಂಡಿರ್ತಕ್ಕಂತಹ, ಕೈ ಹಿಡಿದಿರ್ತಕ್ಕಂತಹ ಹೆಂಡತಿಯಾಗಿರ್ತಕ್ಕಂತಹ ಲಕ್ಷ್ಮಮ್ಮ ಅವರು ಕೂಡ ಗಂಡನಿಗೆ ಅನುರೂಪಳೆ ಆಗಿರ್ತಾರೆ. ಅಷ್ಟೇ ಮುಗ್ಧ ಸ್ವಭಾವ, ಅದೇ ಅಮಾಯಕತೆ. ಇವರಿಬ್ಬರ ಸ್ವಭಾವ ಹಸುಗೂಸುಗಳಂಥದ್ದು. ಯಾವ ಲೋಕ ವ್ಯವಹಾರವನ್ನು ಕೂಡ ಅರಿಯದೇ ಇರತಕ್ಕಂಥವ್ರು, ಕಪಟವನ್ನ ಕಾಣದೇ ಇರತಕ್ಕಂಥವ್ರು. ಗೋಪಾಲ್ ಶಾಸ್ತ್ರಿಗಳ ಸ್ವಭಾವವನ್ನು ಸೂಚಿಸ್ತಕ್ಕಂತಹ ಒಂದು ಸಂಗತಿಯನ್ನ ನಾವು ನೋಡೋದಾದ್ರೆ, ಗೋಪಾಲ್ ಶಾಸ್ತ್ರಿಗಳಿಗೆ ನಸ್ಯದ ಅಭ್ಯಾಸ ಇತ್ತಂತೆ. ಅಂಗಡಿಯಿಂದ ನಸ್ಯವನ್ನ ತರಲಿಕ್ಕೆ ಅಂತೇಳಿ ಮನೆಯಿಂದ ಒಂದು ದಿನ ಹೊರಡ್ತಾರಂತೆ. ದಾರಿಯಲ್ಲಿ ಯಾರೋ ಒಬ್ರು ಎದುರಾಗಿ ಮಾತಾಡ್ಸಿದ್ರೆ ಮಾತು ಮುಗಿಸಿ ಹಾಗೆ ತಾವು ನಸೆಯನ್ನ ತಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಮನೆಗೆ ಹಿಂದಿರುಗ್ಬಿಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಮುಗ್ಧತೆ ಅವರಿಗೆ. ಹಿಂಗಾಗಿ ಬಡತನಕ್ಕೆ ಅಂಟ್ಕೊಂಡು ಬಂದಂಥದ್ದು ಏನು ಆಶ್ಚರ್ಯ ಏನಿರಲಿಲ್ಲ. ಇರ್ಲಿಕ್ಕೊಂದು ಜಾಗ, ತಲೆ ಮೇಲೊಂದು ಸೂರು, ಮಠದಿಂದ ಅಷ್ಟಷ್ಟು ನೆರವು, ಇಷ್ಟು ಸಾಕು ಅಂತೇಳಿ ಸುಮ್ಮನೆ ಇದ್ದಂಥವ್ರು ಬರ್ತಾ ಇರ್ತಕ್ಕಂಥ ಅಷ್ಟರಲ್ಲೇ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಂಥವ್ರು. ಬೇರೆಯವರನ್ನ ನೋಡಿ ಕರುಬದೆ ಅಥವಾ ಜನರ ಗುಂಪಲ್ಲಿ ಬೆರೀದೆ, ಬೇರೆಯವರ ಹವ್ಯಾಸಕ್ಕೆ ಕೈಯನ್ನ ಹಾಕದೆ ತಮ್ಮ ಪಾಡಿಗೆ ತಾವು ಇರ್ತಾ ಇದ್ದಂತಹ ಸಾತ್ವಿಕರು ಗೋಪಾಲ್ ಶಾಸ್ತ್ರಿಗಳು. ಬ್ರಾಹ್ಮಣ್ಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನ ಕೈಲಾದಷ್ಟು ಮಾಡಿ ಹಂಗೂ ಉಳಿಸ್ಕೊಂಡಿದ್ದಂಥವ್ರು ಗೋಪಾಲ್ ಶಾಸ್ತ್ರಿಗಳು. ಬಡವರಾದೇನು, ಭಕ್ತಿಗೇನು ಬಡತನವೇ ಅಥವಾ ನಿಷ್ಠೆಗೇನು ಕೊರತೆಯೇ? ಬಡವರೆಂದು ಅವರಿಗೇನು ಯಾವ ಬೇಸರವೂ ಕೂಡ ಇರಲಿಲ್ಲ, ಬೇಗುದಿಯೂ ಕೂಡ ಇರಲಿಲ್ಲ. ಆದರೆ ಅವರನ್ನ
ಕಾಡ್ತಾ ಇದ್ದಂತಹ ಒಂದೇ ಒಂದು ಸಂಕಟ ಅಂದರೆ ಮಕ್ಕಳಿರಲಿಲ್ಲ, ಮಕ್ಕಳಾಗ್ಲಿಲ್ಲ, ಮಕ್ಕಳಾಗ್ತಾ ಇರುವಂತಹ ಮಕ್ಕಳು ಉಳಿಯದೆ ಹೋಗ್ತಾ ಇದ್ವಲ್ಲ ಅನ್ನುವಂತಹ ಒಂದು ಸಂಕಟ ಅವರಿಗಿರ್ತು. 13 ಮಕ್ಕಳಾಗತ್ತೆ ಅವರಿಗೆ. 13 ಮಕ್ಕಳಾದ್ರೂ ಕೂಡ ಹುಟ್ಟಿದ ಮಕ್ಕಳು ಕೆಲಕಾಲ ಬಾಳ್ತಕ್ಕಂಥದ್ದು, ಅದಾದ್ಮೇಲೆ ಅವರು ತೀರ್ಕೊಳ್ತಾ ಇದ್ದೋ ಇದೇ ಅವರ ಸಂಕಟ. ಆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಇದೇ ಒಂದು ರೀತಿಯ ಸಂಕಟವಾಗಿ ಇತ್ತು. ಅದಾದ್ಮೇಲೆ ಇಬ್ಬರೂ ಕೂಡ ಯಾರೋ ಹಿರಿಯರು ಅವರಿಗೆ ಸಲಹೆಯನ್ನ ಕೊಡ್ತಾರೆ, ಗೋಕರ್ಣ ಯಾತ್ರೆಯನ್ನ ಮಾಡಿ ಉಡುಪಿಯ ಕೃಷ್ಣನಿಗೆ ಹರಕೆಯನ್ನ ಹೊತ್ಕೊಳ್ಳಿ, ಆವಾಗ ಹುಟ್ಟತಕ್ಕಂಥ ಮಕ್ಕಳು ಉಳಿತಾರೆ ಅಂತ ಯಾರೋ ಹೇಳ್ತಾರೆ. ಆಗ ದಂಪತಿಗಳು ಗೋಕರ್ಣದ ಕಡೆಗೆ ಹೊರಡ್ತಾರೆ. ಉಡುಪಿಯ ಕೃಷ್ಣನ ಗುಡಿಯಲ್ಲಿ ಇರುವಾಗಲೇ ಲಕ್ಷ್ಮಮ್ಮನಿಗೆ ಮುಂದೆ ಹುಟ್ಟುವ ಮಗು ಉಳ್ಕೊಳ್ಳುತ್ತೆ ಅನ್ನುವಂತಹ ಆ ಭಾವ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅವಾಗ ದೇವರಿಗೆ ಕೈಲಾಗಿರ್ತಕ್ಕಂತಹ ಸೇವೆಯನ್ನ ಮಾಡಿಸಿ ಗೋಕರ್ಣಕ್ಕೆ ಹೋಗಿ ಮಹಾಬಲೇಶ್ವರನನ್ನ ಪೂಜೆ ಮಾಡಿ ಅದಾದ ಮೇಲೆ ಶೃಂಗೇರಿಗೆ ಬರ್ತಾರೆ. ಶೃಂಗೇರಿಗೆ ಬಂದ ಮೇಲೆ ಲಕ್ಷ್ಮಮ್ಮನವರ ಮನಸ್ಸು ಒಂದು ರೀತಿಯ ಶಾಂತಿ ಸಿಗುತ್ತೆ, ಅವರಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಗುತ್ತೆ. ಆ ಯಾತ್ರೆಯಿಂದ ಬಂದ ಮೇಲೆ ಲಕ್ಷ್ಮಮ್ಮನವರಿಗೆ 14ನೆಯ ಮಗು ಅವರ ಗರ್ಭದಲ್ಲಿ ಹುಟ್ಟುತ್ತೆ. ಈ ಮಗು ಉಳಿದುಕೊಂಡದ್ದು ಮಾತ್ರ ಅಲ್ಲ, ಹಲವರನ್ನ ಉಳಿಸುತ್ತೆ, ನಾಡನ್ನೇ ಬೆಳಗುತ್ತೆ, ಸಾವಿರಾರು ಸಾಧಕರಿಗೆ ದಾರಿದೀಪ ಆಗತ್ತೆ. ಮುಂದೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅಂತ ಪ್ರಸಿದ್ಧವಾಗುತ್ತೆ ಆ ಮಗು. ಆ ಮಗು ಹುಟ್ಟಿದಂತಹ ದಿನ ನಂದನ ಸಂವತ್ಸರದ ಆಶ್ವೀಜ ಮಾಸದ ಬಹುಳ ಏಕಾದಶಿ ದಿನ. ಅವರ ಅಜ್ಜನ ಉಪಾಸ್ಯ ದೇವತೆ ನರಸಿಂಹ. ಹಾಗಾಗಿ ಇಲ್ಲಿಗೆ ಕರೆತಂದು ನಿಲ್ಲಿಸಿದಂಥವ್ರು, ಎಲ್ಲಿಗೆ ತೆಲುಗು ದೇಶದಿಂದ ಶೃಂಗೇರಿಗೆ ಕರ್ಕೊಂಡು ಬಂದಂಥವರು ಕೂಡ ಉಗ್ರ ನರಸಿಂಹ ಭಾರತಿ ಸ್ವಾಮಿಗಳೇ ಆಗಿರೋದ್ರಿಂದ ಅವೆರಡರ ಸೂಚಕವಾಗಿ ಮಗುವಿಗೆ ನರಸಿಂಹ ಅಂತ ಹೆಸರನ್ನ ಇಡ್ತಾರೆ. ತಂದೆ ತಾಯಿಯ ಸಾಕಷ್ಟು ಕನಸನ್ನ ಮಣ್ಣುಗೂಡಿಸದೆ ಆ ಮಗು ಉಳಿಯುತ್ತೆ, ಬೆಳೆಯುತ್ತೆ. ಆದರೆ ಮನೆಗೆ ಬಳುವಳಿಯಾಗಿ ಬಂದಿದ್ದಂತಹ ಮುಗ್ಧತೆ, ಅಮಾಯಕತೆ, ಸಂಕೋಚ, ವಿನಯಗಳು ಮಗುವಿನಲ್ಲಿ ಧಾರಾಳವಾಗಿ ಬಂದಿದ್ದು. ಅದರ ಜೊತೆಗೆ ತನ್ನ ಅಜ್ಜ ಸುಬ್ಬಾಶಾಸ್ತ್ರಿಗಳಿಂದ ಬುದ್ಧಿಶಕ್ತಿಯನ್ನು ಕೂಡ ಆ ಮಗು ಪಡ್ಕೊಂಡಿರುತ್ತೆ. ಮಗು ವಯಸ್ಸಿಗೆ ಬಂದಾಗ ಮಗುವನ್ನ ಶಾಲೆಗೂ ಕೂಡ ಸೇರಿಸ್ತಾರೆ. ಶಾಲೆಯಲ್ಲೂ ಕೂಡ ಓದಿನಲ್ಲಿ ಆ ಮಗು ಮುಂದಿರುತ್ತೆ. ಮಗು ವಯಸ್ಸಿಗೆ ಬಂದಾಗ ಮಗುವನ್ನ ಶಾಲೆಗೆ ಸೇರಿಸ್ಬೇಕು ಅನ್ನುವಂತಹ ಚಿಂತೆ ಬರುತ್ತೆ. ಅವಾಗ ಶೃಂಗೇರಿ ಸಾಮಾನ್ಯ ಹಳ್ಳಿಯೇ ಆದ್ರೂ ಕೂಡ, ಆದರೆ ಅರಸರು ಆಧರಿಸ್ತಕ್ಕಂತಹ ಮಠ ಇದ್ದುದರಿಂದ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅದೇನು ಹಿಂದೆ ಏನು ಉಳಿದಿರಲಿಲ್ಲ. ಸಂಸ್ಕೃತದ ಓದಿಗೆ ಶಾಲೆ ಇರಬೇಕು ಅನ್ನುವಂತಹ ಕಲ್ಪನೆ ಇತ್ತು, ಆದರೆ ಅದಿನ್ನೂ ಕೂಡ ಜಾರಿಗೆ ಬಂದಿರಲಿಲ್ಲ. ಅವಾಗೆಲ್ಲ ಪಂಡಿತರ ಮನೆಯಲ್ಲೇ ಓದು, ಅಂದರೆ ಸಂಸ್ಕೃತ ಮಾತ್ರ, ಸಂಸ್ಕೃತವನ್ನು ಯಾರು ಕಲಿತಾರೆ ಅಂತವರು ಪಂಡಿತರ ಮನೆಯಲ್ಲೇ ಕಲಿಬೇಕಾಗಿತ್ತು. ಅದ್ರ ಜೊತೆಗೆ ಸರ್ಕಾರ ಏನು ಕೂಡ ಸಂಸ್ಕೃತದ ಪಾಠಶಾಲೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ಯಾವ ಕಾನೂನನ್ನು ಜಾರಿಗೆ ತಂದಿರಲಿಲ್ಲ. ಜೊತೆಗೆ ಯಾವ ಶಾಲೆಯೂ ಕೂಡ ಇರಲಿಲ್ಲ. ಆಗ ಕೇವಲ ಸರ್ಕಾರದಿಂದ ಇಂಗ್ಲಿಷು ಜೊತೆಗೆ ಕನ್ನಡವನ್ನು ಕಲಿಸ್ತಕ್ಕಂತಹ ಶಾಲೆ ಮಾತ್ರ ಅವಾಗ ನಡೀತಾ ಇತ್ತು. ಇಂಗ್ಲಿಷ್ ವಿದ್ಯಾಭ್ಯಾಸದ ಮೇಲೆ ನಮ್ಮವರ ಮೋಹ ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಕಾಲದಲ್ಲೇ ಇತ್ತು. ಸುಮಾರು ವರ್ಷಗಳ ಹಿಂದೆ ಬೇರೂರಿತ್ತು, ಅಂದರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಹರಡಿತ್ತು. ಆದರೆ ಶೃಂಗೇರಿಯಂತಹ ಸಾಮಾನ್ಯ ಹಳ್ಳಿಯಲ್ಲೂ ಕೂಡ ಅದರ ಕಾವು ಅಷ್ಟಾಗಿ ಕಾಣದೇ ಇದ್ರು ಕೂಡ ಅದರ ಬಗ್ಗೆ ಒಲವನ್ನು ಬೆಳೆಸ್ಕೊಂಡಂಥವ್ರು ಸುಮಾರು ಜನ ಇದ್ರು ಅನ್ನುವಂಥದ್ದು. ಸಂಸ್ಕೃತ ಪಂಡಿತರಿಗೆ ಸಂಸ್ಕೃತದಿಂದಲೇ ನಮ್ಮ ಬಾಳು ಹಸನಾಗತ್ತೆ ಎನ್ನುವಂತಹ ನಂಬಿಕೆ ಒದಗ್ತಕ್ಕಂಥದ್ದು ತುಂಬಾ ಕಷ್ಟ. ವೈದಿಕರಿಗೆ ಲೌಕಿಕರಂತ ಆಗಬೇಕು ಅನ್ನುವಂತಹ ಹಂಬಲ ಇರ್ತಕ್ಕಂಥದ್ದು ಸಹಜವೇ. ಹಂಗಾಗಿ ಹಳ್ಳಿಯ ಜನರಿಗೆ ನಗರದ ಆಕರ್ಷಣೆಯ ಜೊತೆಗೆ ಹೊಸ ಬದುಕಿನ ಹೊಸ ದಾರಿಯ ಮೇಲಣ ಆದರವೂ ಸೇರ್ಕೊಳ್ತಕ್ಕಂಥದ್ದು ಶೃಂಗೇರಿಯಲ್ಲಿ ಬುದ್ಧಿವಂತರೆಂಬ ಹುಡುಗರಿಗೆ ಕಲಿತಾ ಇರ್ತಕ್ಕಂತಹ ಆಂಗ್ಲೋ ವೆರ್ನಾಕ್ಯುಲರ್ ಶಾಲೆಯಲ್ಲಿಯೇ. ಅಲ್ಲಿ ಶೃಂಗೇರಿನಲ್ಲಿ ಅವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಶಾಲೆ ಒಂದಿರುತ್ತೆ, ಅದು ಆಂಗ್ಲೋ ವೆರ್ನಾಕ್ಯುಲರ್ ಶಾಲೆ ಎನ್ನುವಂಥದ್ದು. ಇವತ್ತಿನ ವ್ಯವಹಾರಕ್ಕೆ, ಮುಂದಿನ ವೈಭವಕ್ಕೆ ಈ ಇಂಗ್ಲಿಷೇ ಹೆದ್ದಾರಿ ಇದ್ದಂಗೆ ಅನ್ನುವಂಥದ್ದನ್ನ ಹಳ್ಳಿಯವರು ಆಗ ನಂಬಿರ್ತಾರೆ, ಈಗಲೂ ಕೂಡ ನಂಬಿದ್ದಾರೆ. ಇಂಗ್ಲಿಷ್ ಇಲ್ಲ ಅಂತ ಹೇಳಿದ್ರೆ
ಅವರಿಗೆ ಭವಿಷ್ಯವೇ ಇಲ್ಲ ಅನ್ನುವಂತಹ ಕಾನ್ಸೆಪ್ಟು ಇವತ್ತಿನ ಜನರಿಗೂ ಇದೆ, ಅದೇನು ಇಲ್ಲ ಅಂತಿಲ್ಲ. ಆವಾಗ ಸುಬ್ಬಾಶಾಸ್ತ್ರಿಗಳ ಮಗನಾಗಿರ್ತಕ್ಕಂತಹ ಗೋಪಾಶಾಸ್ತ್ರಿಗಳಿಗೆ ಅವರ ಹಿತಚಿಂತಕರು ಹೇಳ್ತಾರೆ, ನಿಮ್ಮ ಮಗನನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸಿ, ಅದರಿಂದ ಅವರ ಭವಿಷ್ಯ ಉಜ್ವಲ ಆಗುತ್ತೆ. ಮಗ ಹೇಗಿದ್ರು ಚುರುಕಾಗಿದ್ದಾನೆ, ಬುದ್ಧಿಶಾಲಿಯಾಗಿದ್ದಾನೆ, ಓದಿನಲ್ಲೂ ಕೂಡ ಆಸಕ್ತಿ ಇದ್ದಾನೆ, ಹಂಗಾಗಿ ಮುಂದೆ ಬರ್ತಾನೆ, ಜೊತೆಗೆ ನಿಮ್ಮ ಬದುಕನ್ನ ಬೆಳಗ್ತಾನೆ ಅಂತೇಳಿ ಅವರು ಸೂಚನೆಯನ್ನ ಕೊಡ್ತಾರೆ. ಆ ಸೂಚನೆ ಗೋಪಾಶಾಸ್ತ್ರಿಗಳಿಗೆ ಸರಿಯಾಗಿದೆ ಅಂತೇಳಿ ಅನ್ಸುತ್ತೆ. ಆ ಕಾರಣದಿಂದ ಅವರನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸ್ತಾರೆ. ಚಂದ್ರಶೇಖರ ಸ್ವಾಮಿಗಳು ಶಾಲೆಗೆ ಸೇರ್ಕೋತಾರೆ. ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕುಂಟದೆ ಎಡವುದೆ ಎಲ್ಲವನ್ನ ದಾಟಿ ಮಿಡ್ಲ್ ಕ್ಲಾಸ್ವರೆಗೂ ಬರ್ತಾರೆ. ಆವಾಗ ಅವರ ವಯಸ್ಸು 12 ವಯಸ್ಸಾಗಿರುತ್ತೆ. ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕೂತ್ಕೋತಾರೆ. ಅದರಲ್ಲೂ ಕೂಡ ಮೊದಲನೇ ವರ್ಗದಲ್ಲೇ ಉತ್ತೀರ್ಣರೂ ಆಗ್ತಾರೆ. ಇಷ್ಟೆಲ್ಲ ಆದಮೇಲೆ ಹುಡುಗ ತುಂಬಾ ಬುದ್ಧಿವಂತ ಅನ್ನುವಂಥದ್ದು ಊರವ್ರಿಗಾಗ್ಲಿ ಅಥವಾ ತಂದೆ ತಾಯಿಯರಿಗಾಗ್ಲಿ ಯಾವ ಅನುಮಾನವೂ ಇರೋದಿಲ್ಲ. ಆ ಕಾರಣಕ್ಕಾಗಿ ಮುಂದೆ ಇನ್ನೂ ಓದಿಸಿದ್ರೆ ಮಗ ದೊಡ್ಡ ಹುದ್ದೆಯಲ್ಲಿ ಮುಂದುವರಿತಾನೆ, ಹುದ್ದೆಯನ್ನ ಗಿಟ್ಟಿಸ್ಕೊಳ್ತಾನೆ ಅನ್ನುವಂತಹ ಆಸೆ ಗೋಪಾಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮನವರಿಗೆ ಇರುತ್ತೆ. ಆ ಕಾರಣಕ್ಕಾಗಿ ಮುಂದಿನ ಓದು ಶೃಂಗೇರಿನಲ್ಲಿ ನಡೆಯೋಂಗಿರಲಿಲ್ಲ. ಯಾಕೆಂದ್ರೆ ಸೆಕೆಂಡರಿ ಪರೀಕ್ಷೆ ಆದಮೇಲೆ ಮುಂದಿನ ಶಾಲೆಯನ್ನ ದೊಡ್ಡ ಊರಿಗೆ ಸೇರಿಸ್ಬೇಕಾಗಿತ್ತು. ಸಾಯದೆ ಉಳ್ಕೊಂಡಿರ್ತಕ್ಕಂತಹ ಮಗ ಮನೆಗೊಂದು ಗೆಲುವನ್ನ, ಮನಸ್ಸಿಗೊಂದು ನೆಮ್ಮದಿಯನ್ನ ತಂದಿರತಕ್ಕಂತಹ ಮಗನನ್ನ ದೊಡ್ಡ ಊರಿಗೆ ಕಳಿಸ್ತಕ್ಕಂಥದ್ದು ತಂದೆ ತಾಯಿಯವರಿಗೆ ಅಷ್ಟೊಂದು ಇಷ್ಟ ಇರೋದಿಲ್ಲ. ಆದರೆ ಹಂಗೆ ಕಳಿಸ್ತೇ ಇದ್ರೆ ಅವನ ಓದು ಮುಂದೆ ಸಾಗಲ್ಲ ಅನ್ನುವಂಥದ್ದು ಅವರಿಗೆ ಚಿಂತೆ ಇರುತ್ತೆ. ಕಳಿಸ್ಲೂಬೇಕು, ಜೊತೆಗೆ ಮಗನೂ ಕೂಡ ತುಂಬಾ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಬೇಕು. ಇಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಆಗಿನ ಮಠದ ಸ್ವಾಮಿಗಳವ್ರನ್ನ ಒಂದು ಮಾತು ಕೇಳಿದ್ರಾಯ್ತು ಅಂತ ಅನ್ಕೊಂಡು ಮಠಕ್ಕೆ ಹೋಗಿ ಗೋಪಾಶಾಸ್ತ್ರಿಗಳು ಸ್ವಾಮಿಗಳವರನ್ನ ಕೇಳ್ತಾರೆ. ಸ್ವಾಮಿಗಳು ಹೇಳ್ತಾರೆ, ಲೌಕಿಕ ವಿದ್ಯಾಭ್ಯಾಸ ಅವನಿಗೆ ಬೇಡ, ಇಲ್ಲೇ ಮಠದ ಶಾಲೆಯಲ್ಲೇ ಸಂಸ್ಕೃತ ವೇದಾಂತವನ್ನ ಕಲೀಲಿ ಅಂತ ಅಂದ್ಬಿಡ್ತಾರೆ. ಆಗ ಸ್ವಾಮಿಗಳಾಗಿದ್ದಂಥವರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರು. ಸ್ವಾಮಿಗಳ ಸಲಹೆಯಿಂದ ತಂದೆ ತಾಯಿ ಇಬ್ರಿಗೂ ಕೂಡ ಇಕ್ಕಟ್ಟಿಗೆ ಸಿಗಾಕೊಳ್ತಾರೆ. ಮಗನನ್ನ ಲೌಕಿಕ ವಿದ್ಯೆಯಲ್ಲಿ ಓದಿಸ್ಬೇಕು, ಆತ ದೊಡ್ಡ ಹುದ್ದೆಯಲ್ಲಿ ಆತ ಮುಂದುವರಿಬೇಕು ಅನ್ನುವಂಥದ್ದು ತಂದೆ ತಾಯಿಗಳ ಆಸೆಯಾಗಿರುತ್ತೆ. ಆದರೆ ತಮ್ಮ ಧಣಿಗಳಾಗಿರ್ತಕ್ಕಂತಹ ಸ್ವಾಮಿಗಳವರ ಮಾತನ್ನ ಮೀರ್ತಕ್ಕಂಥದ್ದು ಹೆಂಗೆ? ಮಗ ಊರಲ್ಲೇ ಉಳಿದ್ರೆ ನಮಗೇನೋ ಸಂತೋಷವೇ, ಆದರೆ ಈ ವೈದಿಕ ವಿದ್ಯಾಭ್ಯಾಸದಿಂದ ಅವನ ಬದುಕು ಬೆಳಗ್ತಕ್ಕದ್ದಾದ್ರೂ ಹೆಂಗೆ? ಈ ವಿದ್ಯೆ ಬೇಡ ಅಂತ ತಾನೇ ನಾವು ಅವನನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸಿದ್ದು. ಕಡೆಗೆ ಸ್ವಾಮಿಗಳವರ ಮಾತನ್ನ ಮೀರಲಾರದೆ ನರಸಿಂಹನನ್ನ, ಅರ್ಥಾತ್ ನರಸಿಂಹ ಅಂತಕ್ಕಂಥದ್ದು ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಪೂರ್ವಾಶ್ರಮದ ಬಾಲ್ಯದ ಹೆಸರು. ಆ ನರಸಿಂಹನನ್ನ ತಂದೆ ತಾಯಿಗಳು ತುಂಬಾ ನಿರಾಶೆಯಿಂದ ಶೃಂಗೇರಿಯ ಮಠಕ್ಕೆ ಕಳಿಸ್ತಾರೆ. ತಾವು ಕಟ್ಕೊಂಡಿರ್ತಕ್ಕಂತಹ ಕನಸಿನ ಗೋಪುರ ಕಳಚಿ ಬೀಳುತ್ತೆ. ಮುಂದೇನಾಯ್ತು ಅಂತ ಭಾಗ 2ರಲ್ಲಿ ನೋಡುವ.